23rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಲೆಂತ್ ಅಂಡ್ ಬ್ರೆಡ್ ಆಫ್ ಎ ರೆಕ್ಟಾಂಗ್ಯುಲರ್ ಫೀಲ್ಡ್ ಆರ್ 147 ಮೀಟರ್ ಅಂಡ್ 56 ಮೀಟರ್. ಓಕೆ, ಸೊ ಅವ್ರೇನು ಲೆಂತ್ ಬಂದ್ಬಿಟ್ಟು 147 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಬ್ರೆಡ್ ಬಂದ್ಬಿಟ್ಟು 56 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಲೆಂತ್. ಓಕೆ, ಸೊ ಇಲ್ಲಿ ಏನ್ ವರ್ಡ್ ಯೂಸ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಲೆಂತ್ ಆಫ್ ಎ ರಾಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಮೆಜರ್ ಬೋತ್ ಲೆಂತ್ ಅಂಡ್ ಬ್ರೆಡ್ ಎಕ್ಸಾಕ್ಟ್ಲಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಒಂದ್ ನೆನ್ಪಿಟ್ಕೊಳ್ರಿ, ಮ್ಯಾಕ್ಸಿಮಮ್ ಅಂತ ವರ್ಡ್ ಯೂಸ್ ಮಾಡಿದ್ರೆ ನೀವೇನು HCF ಕಂಡಿಡ್ಬೇಕಂತ ಅರ್ಥ. ಓಕೆ, ಸೊ HCF ಕಂಡಿಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಲೆಂತ್ ಆಫ್ ಎ ರಾಡ್ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ನಾವೇನ್ ಮಾಡೋಣ, ಈ 147ಗೆ ಮತ್ತೆ 57ಗೆ HCF ಕಂಡಿಡಿಯೋಣ. ಓಕೆ, ಸೊ ಈಗ ನೀವು ನೋಡಿದ್ರೆ ಲಾಸ್ಟ್ ನಂಬರ್ ಆಡ್ ಇದೆ, 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ ಅಲ್ಲಿ ಹೋಗುತ್ತಾ ಚೆಕ್ ಮಾಡ್ರಿ. 1 + 4 5, 5 + 7 12, 12 3 ಟೇಬಲ್ ಅಲ್ಲಿ ಹೋಗುತ್ತಂದ್ರೆ ಇದು 3 ಟೇಬಲ್ ಅಲ್ಲಿ ಹೋಗುತ್ತೆ. 3 4 × 12 ಎಷ್ಟು ಉಳಿತು, 2 ಉಳಿತು. 27 3 9 × 27. ಓಕೆ, ಈಗ 49 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 7 7 7 × 49, 7 1 × 7. ಓಕೆ, ಸೊ ಈಗ ನಾನು 147 ನ ಏನಂತ ಬರಿಬಹುದು, 3 × 7 × 7 ಅಂತ ಬರಿಬಹುದು. ಈಗ 56 ನ ಅದೇ ರೀತಿ ಮಾಡ್ರಿ. ಓಕೆ, ಚಿಕ್ಕ ಟೇಬಲ್ ಇಂದ ಹೋಗೋಣ. 2 28 × 2 14 × 2 7 × 7 1 × ಸೊ ಈಗ ನೀವು ನೋಡಿದ್ರೆ 56 ನ ಏನಂತ ಬರಿಬಹುದು, 2 × 2 × 2 × 7. ಸೊ HCF ಅಂತಂದ್ರೆ ಏನು, ಕಾಮನ್ ಇರೋದು ಮಾತ್ರ ಬರಿಬೇಕು. ಇವ್ರಿಬ್ರಲ್ಲಿ ಕಾಮನ್ ಇರೋದೇನು, 7. ಓಕೆ, ಸೊ HCF ಬಂದ್ಬಿಟ್ಟು ಏನಾಯ್ತು ನಿಮಗೆ, HCF ಬಂದ್ಬಿಟ್ಟು 7 ಅಂತ ಗೊತ್ತಾಯ್ತು. ಓಕೆ, ಸೊ HCF 7 ಆದ್ರೆ ಸೊ ನೀವು ಡೈರೆಕ್ಟ್ ಆಗಿ ಏನ್ ಬರಿಬಹುದು, ಮ್ಯಾಕ್ಸಿಮಮ್ ಲೆಂತ್ ಆಫ್ ಎ ರಾಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಮೆಜರ್ ಬೋತ್ ಲೆಂತ್ ಅಂಡ್ ಬ್ರೆಡ್ ಎಕ್ಸಾಕ್ಟ್ಲಿ. ಓಕೆ, ಈಸ್ ಈಕ್ವಲ್ ಟು ಏನು, 7 ಮೀಟರ್ ಅಂತ ಬರ್ದ್ಬಿಡ್ರಿ. ಓಕೆ, ಸೊ ಒಂದ್ ಕ್ವಶನ್ ಆಯ್ತು. ಆಮೇಲೆ ಏನ್ ಕೇಳ್ತಾ ಇದಾರೆ, ಹೌ ಮೆನಿ ಟೈಮ್ಸ್ ದಿಸ್ ರಾಡ್ ಹ್ಯಾಸ್ ಟು ಬಿ ಯೂಸ್ ಟು ಮೆಜರ್ ದ ಲೆಂತ್ ಆಫ್ ದ ಫೀಲ್ಡ್. ಓಕೆ, ಈಗ ನೀವು ನೋಡಿದ್ರೆ ಲೆಂತ್ ಬಂದ್ಬಿಟ್ಟು ಎಷ್ಟು, 147 ಮೀಟರ್. ಇದನ್ನ ಎಷ್ಟು ಟೈಮು ಈ ರಾಡ್ ನ ಯೂಸ್ ಮಾಡ್ಬೇಕು, 7 ಮೀಟರ್ ರಾಡ್ ನ 147 ಮೀಟರ್ ನ ಮೆಜರ್ ಮಾಡ್ಬೇಕಂದ್ರೆ ಎಷ್ಟು ಸರಿ ಯೂಸ್ ಮಾಡ್ಬೇಕಂದ್ರೆ ಅದನ್ನ ಯಾವ ತರ ಕಂಡಿಡ್ಬೇಕಂದ್ರೆ ನಥಿಂಗ್ ಬಟ್ 147 ಡಿವೈಡ್ ಬೈ 7 ಮಾಡ್ಬಿಟ್ರೆ ಗೊತ್ತಾಗುತ್ತೆ. 7 1 × 7 2 × 7 1 × ಅಂದ್ರೆ ಈಗ ನೀವು ನೋಡಿದ್ರೆ ಈ 7 ಮೀಟರ್ ರಾಡ್ ನ 21 ಟೈಮ್ಸ್ ನಾವು ಯೂಸ್ ಮಾಡಿದ್ರೆ, ಓಕೆ ಈಗ ನೋಡ್ರಿ 7 ಮತ್ತೆ 7 ಯೂಸ್ ಮಾಡ್ತೀವಿ 14 ಆಗುತ್ತೆ, ಮತ್ತೆ 7 ಯೂಸ್ ಮಾಡ್ತೀವಿ 21. ಅದೇ ರೀತಿ 21 ಟೈಮ್ಸ್ ನಾವು ಮಾಡಿದ್ರೆ ಅವಾಗ ನಮಗೆ 147 ಮೀಟರ್ ಇರೋ ಲೆಂತ್ ರಾಡ್ ನ ನಾವು ಮೆಷರ್ ಮಾಡ್ಬೋದು. ಓಕೆ, ಸೊ ಸೆಕೆಂಡ್ ಆನ್ಸರ್ ಬಂದ್ಬಿಟ್ಟು ಏನ್ ಬರಿಬೇಕು ನೀವು, ಸೆಕೆಂಡ್ ಬಂದ್ಬಿಟ್ಟು ಹೌ ಮೆನಿ ಟೈಮ್ಸ್ ದ ರಾಡ್ ಹ್ಯಾಸ್ ಟು ಬಿ ಯೂಸ್ ಟು ಮೆಜರ್ ದ ಲೆಂತ್ ಆಫ್ ದ ಫೀಲ್ಡ್ ಬಂದ್ಬಿಟ್ಟು ಎಷ್ಟು, 21 ಅಂತ ಬರಿಬೇಕು, 21 ಟೈಮ್ಸ್ ಅಂತ ಬರೀರಿ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಕೂಡ ಆಗ್ರಿ. ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಅದನ್ನ ಯಾವ ತರ ಟ್ರಿಕ್ಕಿಯಾಗಿ ಸಾಲ್ವ್ ಮಾಡಬೇಕು, ಆಮೇಲೆ ನಿಮಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವ ತರ ಪ್ರಿಪೇರ್ ಆಗಬೇಕು ಅದೆಲ್ಲ ಹೇಳ್ಕೊಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನೆಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟರಿದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇಲ್ಲ ಏನಾದ್ರು ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.